ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕರ್ನಾಟಕ ದಾಟಿಬಿಟ್ಟು ತಮಿಳ್ನಾಡಿನಲ್ಲಿರೋ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಹಾಗೆ ಹೋಗ್ತಾ ದಾರಿಲಿ ಇದನ್ನೆಲ್ಲ ನೋಡ್ಕೊತ ಕಲ್ಲು, ಬೆಟ್ಟ, ಗುಡ್ಡ, ಮಣ್ಣು, ಮನೆಗಳು ಈ ಕಡ್ಡಿಪಟ್ಟಣದಂತೆ ಜೋಡಿಸಿರೋ ಅಪಾರ್ಟ್ಮೆಂಟ್ಗಳನ್ನ ನೋಡ್ತಾ ಸೌಂದರ್ಯ ಸವಿತಾ ಮುಂದೆ ಸಾಗ್ತಾ ಇದ್ದೀವಿ. ಸೊ ಈ ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿ ಯಾವಾಗ ಸಿಗುತ್ತೆ ಅಂತ ಹೇಳಿ ಯಾವ್ದು ಖಾಲಿ ಇರುತ್ತೋ ಆ ರೋಡಲ್ಲಿ ಹೋಗೋದು ನಮ್ಮದು ಕೆಲಸ. ಇದು ನೋಡಿ, ಅಪಾರ್ಟ್ಮೆಂಟು ತುಂಬ ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಹೈಟ್ ಕಟ್ಸಿದ್ದಾರೆ. ನಾನು ಯಾವತ್ತೂ ನೋಡಿರಲಿಲ್ಲ ಈ ಅಪಾರ್ಟ್ಮೆಂಟ್ನ. ಸೊ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸಾರಿ. ತುಂಬ ದೊಡ್ಡದಾಗಿದೆ ಅಪಾರ್ಟ್ಮೆಂಟ್. ಅದು ಇನ್ನೂ ಓಪನಿಂಗ್ ಸಹ ಆಗಿರಲಿಲ್ಲ. ನಾವು ಇನ್ನೇನು ಕರ್ನಾಟಕ ಗಡಿ ದಾಟಿದ್ವಿ. ಇದೇ ನೋಡಿ ನಮ್ಮ ಕರ್ನಾಟಕ ಗಡಿ. ಮುಂದೆ ಹೋಗೋದೇ ತಮಿಳ್ನಾಡು. ಸೊ ತಮಿಳ್ನಾಡಲ್ಲೂ ಇದೆ ನಮ್ಮ ಥರ ವಾತಾವರಣನೇ ಇದೆ. ಗಡಿ ಹಂಚ್ಕೊಂಡಿದ್ದೀವಿ ಅಂತಂದರೆ ನಾವು ಸ್ವಲ್ಪ ಚೇಂಜಸ್ ಅಷ್ಟೇ ಇದ್ರೂ ನಮ್ಮ ಥರ ಅವರು ಇರ್ತಾರೆ, ಅವ್ರ ಥರ ನಾವಿರ್ತೇವೆ. ಈ ಬೆಟ್ಟ, ಗುಡ್ಡ ಇವುಗಳನ್ನೆಲ್ಲ ನೋಡ್ತಾ ಹೊರಟ್ವಿ. ನೋಡಿ, ಇದೊಂದು ಬೆಟ್ಟ ಹೇಗೆ ಕಾಣ್ತಾ ಇದೆ. ಇದು ತಿರುವಣ್ಣಾಮಲೈ ದೇವಸ್ಥಾನ ಇರೋದು ಬೆಟ್ಟಗಳ ಮಧ್ಯೆ ಇದೆ. ಬೆಟ್ಟಗಳ ಸುತ್ತಲೂ ಬೆಟ್ಟ, ನಡುವೆ ಇದೆ. ಇನ್ನು 7 ಬೆಟ್ಟಗಳ ನಡುವೆ ಅದಿರೋದು ಅಂತ ಹೇಳ್ತಾರೆ. ನೋಡಿ, ಕಲ್ಲು ಬಂಡೆನೇ ಜಾಸ್ತಿ ಇಲ್ಲಿ. ಹಾಗೆ ಮಾವು, ತೆಂಗು ಪ್ರಮುಖವಾದ ಬೆಳೆ ನಾವು ಹೋಗೋ ದಾರಿಲಿ. ಸೊ ನಮಗೆ ಕಂಡಿದ್ದಂಥ ತೋಟಗಳಿವೆಲ್ಲ. ತೆಂಗನ್ನ ತುಂಬ ಚೆನ್ನಾಗಿ ಬೆಳೀತಿದ್ದಾರೆ ಇಲ್ಲಿ. ನೋಡಿ, ತುಂಬ ಅಚ್ಚುಕಟ್ಟಾಗಿ. ಇದನ್ನೆಲ್ಲ ನೋಡಿದರೆ ನಂಗೆ ತಿಪ್ಟೂರು ನೆನಪಂತು. ಸೊ ನಮ್ಮ ತಿಪ್ಟೂರಲ್ಲೂ ಹಿಂಗೆ ಬೆಳೀತಾರಲ್ಲ ತೆಂಗನ್ನ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ನೋಡಿ. ಇದೆಲ್ಲ ತೆಂಗಿನ ತೋಟಗಳು. ಎಲ್ಲೋದ್ರೂ ಈ ವಾಣಿಜ್ಯ ಬೆಳೆಗಳೇ. ನಮ್ಮ ಸಾಂಪ್ರದಾಯಿಕ ಬೆಳೆಗಳು ಕಡಿಮೆ ಆಗ್ತಾ ಇದ್ದಾವೆ. ಇದು ಮಾವು. ಒಂದು ಪ್ಲೇಸಲ್ಲಿ ನಾವು ಕಣ್ಣು ಹಾಯಿಸಿದಷ್ಟು ದೂರ ಬರೀ ಮಾವೇ ಕಾಣ್ತಾ ಇತ್ತು. ಅದು ಮಾವು ಬೆಳೆ ಪ್ಲೇಸ್ ಅನಿಸುತ್ತೆ. ನನಗೆ ಯಾವ ಪ್ಲೇಸು ಅಂತ ಸರಿಯಾಗಿ ಗೊತ್ತಿಲ್ಲ. ಬಟ್ ಇದು ತುಂಬ, ನಾವು ಎಷ್ಟು ಕಣ್ಣು ಹಾಯಿಸ್ತೋ ಅಕ್ಕಪಕ್ಕ ಎಷ್ಟು ಕಣ್ಣು ಹಾಯಿಸ್ತೋ ಅಷ್ಟು ದೂರದಷ್ಟು ಬರೀ ಮಾವಿನ ಮರಗಳೇ ಕಾಣ್ತಾ ಇತ್ತು. ಮಾವಿನ ಗಿಡ ತುಂಬ ಚೆನ್ನಾಗಿ ಫಸಲು ಬರುತ್ತೆ ಅನಿಸುತ್ತೆ ಈ ವರ್ಷ. ತುಂಬ ಚೆನ್ನಾಗಿ ಹೂವಾಗಿತ್ತು. ಸೊ ಅದನ್ನು ನೋಡ್ತಾ ನಾವು ಹಾಗೆ ಮುಂದೆ ಸಾಗ್ತಾ ಇದ್ದೀವಿ. ನಮ್ಮ ಪಯಣ ಸಾಗುತ್ತಿದೆ ತಿರುವಣ್ಣಾಮಲೈ ಟೆಂಪಲ್ಗೆ. ನೋಡಿ ಎಷ್ಟು ದೂರ ಅದು. ಅಷ್ಟು ದೂರನೂ ಹಂಗೆ ಸುಮಾರಷ್ಟು ಒಂದು 50-60 ಕಿಲೋಮೀಟ್ರ್ ದೂರ ಬಂದಿದ್ವಿ ಅನಿಸುತ್ತೆ. ಅಷ್ಟು ದೂರನೂ ಅಕ್ಕಪಕ್ಕ ರೋಡಲ್ಲೆಲ್ಲ ಅಷ್ಟೇ ಅಲ್ಲ, ಮುಂದೆ ಕಣ್ಣು ಹಾಯಿಸಿದಷ್ಟು ದೂರದಷ್ಟು ಸಹ ಮಾವು ಬೆಳೆ ಇತ್ತು. ನನ್ನ ವ್ಲಾಗಲ್ಲಿ ಒಂದಿಷ್ಟು ಬೆಳೆಗಳ ಬಗ್ಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏನೋ ಹೋಗೋ ಪ್ಲೇಸಲ್ಲಿ ಯಾವ ಸಿಗುತ್ತೆ ಅದನ್ನು ಕ್ಯಾಪ್ಚರ್ ಮಾಡೋದು ನನ್ನ ಕೆಲಸ. ಫೈನಲಿ ರೀಚ್ ಆದ್ವಿ. 12:30 ಕ್ಲೋಸು ಅಂತ ಆನ್ಲೈನಲ್ಲಿ ಮೆನ್ಷನ್ ಇತ್ತು. ಬಟ್ ಸಂಡೇ ಇರೋದ್ರಿಂದ ಪೂರ್ತಿ ದಿನ ಓಪನ್ ಇರುತ್ತೆ ಅಂದರು. ಅಲ್ಲಿ ಕೇಳಿದ್ವಿ. ಅವರು ರಶ್ ಇದೆ, ದರ್ಶನ ಆಗೋದು 10 ಅವರ್ ಆಗುತ್ತೆ ಅಂತ ಹೇಳಿದರು. ಸೊ ಏನು ಮಾಡೋದು, VIP ಗೇಟಲ್ಲಾದರೂ ಹೋಗೋಣ ಅಂತ ಹೇಳಿ ಅಲ್ಲಿ ಕೇಳಿದ್ವಿ. ಅಲ್ಲಿ ಒಂದೊಂದು ಗೇಟಲ್ಲೂ ಒಂದೊಂದು ಸಾಮಾನ್ಯ ಎಂಟ್ರಿನೇ ಒಂದು ಗೇಟು, 50 ರೂಪೀಸ್ದೇ ಒಂದು ಗೇಟು, ಮತ್ತೊಂದು ಅದಕ್ಕಿಂತ ಹೆಚ್ಚಿರೋದೇ ಮತ್ತೊಂದು ಗೇಟು. ಈ ಥರ ಟೋಟಲ್ 4 ಗೇಟ್ ಇದೆ. ಇದು ಸುತ್ತಲೂ ದೇವಸ್ಥಾನ, 4 ಗೇಟು, ಮೇನ್ ಗೋಪುರ ಮಧ್ಯದಲ್ಲಿರೋದು. ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು, ಶಿವನ ದೇವಸ್ಥಾನ ಆಗಲಿ, ಮದುರೆ ಮೀನಾಕ್ಷಿ ಟೆಂಪಲ್ ಆಗಲಿ, ಎಲ್ಲ ದೇವಸ್ಥಾನಗಳು ಅಷ್ಟೇ 4 ಗೋಪುರಗಳು ಮತ್ತು ಗರ್ಭಗುಡಿ ಇರೋದು ಸಾಮಾನ್ಯ. ಆ 4 ಗೋಪುರಗಳನ್ನು ಸುತ್ತರಿದು ಹೋದಾಗಲೇ ಆ ದೇವಸ್ಥಾನ ಸಿಗೋದು. ತುಂಬ ಬಿಸಿಲಿತ್ತು. ನಾವು ಒಂದು ಗೇಟಲ್ಲಿ ವಿಚಾರಿಸಿದ್ವಿ, 8 ಅವರ್ ದರ್ಶನ ಆಗುತ್ತೆ ಅಂದ್ವಿ. ಈ ಬಿಸಿಲಲ್ಲಿ ಮಕ್ಕಳು ಕರ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ. ಓಡೋರೆಲ್ಲ ಈ ಬಿಸಿಲಲ್ಲಿ ಕಾಲನ್ನು ಭೂಮಿ ತಾಗಿಸ್ದೆ ತುಂಬ ಫಾಸ್ಟಾಗಿ ಓಡೋಗಿ ರೀಚ್ ಆದ್ವಿ. ಅಲ್ಲಿ ವಿಚಾರಣೆ ಮಾಡಿದ್ವಿ.
ಮಗು ಇದೆ, ಏನಾದರೂ ಸ್ಪೆಷಲ್ ದರ್ಶನದಲ್ಲಿ ಏನಾದರೂ ಅವಕಾಶ ಇದೆಯಾ ಅಂತ ಹೇಳಿ. ಸೊ ಅಲ್ಲಿ ಒಂದು ಸೈಡಲ್ಲಿ ಕೂತಿರಿ, ಆಮೇಲೆ ಕರಿತೀವಿ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಒಂದು ಸೈಡಲ್ಲಿ ಕುತ್ಕೊಂಡ್ವಿ. ಅಲ್ಲಿ ಕುತ್ಕೊಂಡ ತಕ್ಷಣ ನಮಗೆ ಒಂದು 30 ಜನ ಆಗೋವರೆಗೂ ವೆಯ್ಟ್ ಮಾಡಿದರು. 30 ಜನ ಸಡನ್ನಾಗಿ ಆಗಿಬಿಟ್ರು. ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಹಾಗೆ ನನ್ನ ಫ್ಯಾಮಿಲಿ ಅಂತ. 30 ಜನ ಆದಮೇಲೆ ಒಂದು ಗೇಟ್ ಓಪನ್ ಮಾಡಿದರು. ಅದು ಸೈಡಲ್ಲಿ, ಅದು ಸುತ್ತರಿದು ಹೋಗಬೇಕು. ಇಲ್ಲೆಲ್ಲ ಮನೆಗಳಿದ್ದಾವೆ. ಮನೆ ಅಂದರೆ ಮೇ ಬಿ ಪುರೋಹಿತರು ಮನೆಗಳು ಅನಿಸುತ್ತೆ. ಇದು ಒಂದು ಗೇಟಿನ ಗೋಪುರ. ಟೋಟಲ್ ನಾವು 3 ಗೋಪುರ ಸುತ್ತರಿದು ಇಲ್ಲಿ ಬಂದ್ವಿ ಇವಾಗ. ಫಸ್ಟು ಸಾಮಾನ್ಯ ಗೇಟು, ಆಮೇಲೆ VIP ಗೇಟು, ಇದು ಬೇರೆ ಗೇಟು. ಇದು ಸೌತು, ನಾರ್ತು, ವೆಸ್ಟು, ಆಮೇಲೆ ಈಸ್ಟು 4 ಗೇಟು ಇದೆ. ನಾವು 3 ಗೇಟನ್ನು ಕ್ಲೋಸ್ ಮಾಡ್ಕೊಂಡು ಬಂದ್ವಿ ಇವಾಗ. ಇಲ್ಲಿ ಒಳಗಡೆ ಬರ್ತೀವಿ. ಇಲ್ಲೂ ಅಷ್ಟೇ ತುಂಬ ರಶ್ ಇತ್ತು. ತುಂಬ ಬಿಸಿಲಿರೋದ್ರಿಂದ ಮಕ್ಕಳು ಎತ್ಕೊಂಡು ನಿಲ್ಲಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ನೆರಳಿತ್ತು, ನೆರಳಲ್ಲಿ ಕೂತಿದ್ವಿ. ಯಾಕೋ ಲೈನ್ ಮೂನೇ ಆಗ್ತಾ ಇರಲಿಲ್ಲ. ತುಂಬ ಸುಸ್ತಾಯಿತು. ಇಲ್ಲಿ ಬರೋವರೆಗೂ ಏನು ಸುಸ್ತಾಗಲಿಲ್ಲ, ಬಟ್ ಇಲ್ಲಿಂದ ಮೂವ್ ಆಗೋದೇ ತುಂಬ ಕಷ್ಟ ಆಯಿತು ನಮಗೆ. ಅಲ್ಲಿಂದ ದರ್ಶನ ಮಾಡಿಕೊಂಡು ಇಲ್ಲೊಂದು ಅಮ್ಮನವ್ರ ದೇವಸ್ಥಾನ ಇದೆ, ಪಾರ್ವತಿ ಅಮ್ಮನವರು ಅಂತೇವೆ. ಅದು ಅಮ್ಮನವ್ರ ದೇವಸ್ಥಾನ ನೋಡಿಕೊಂಡು ಇದೇ ರೀತಿ ಕಲ್ಲಿನ ಕೆತ್ತನೆ ಒಳಗಡೆ ದೇವಸ್ಥಾನದಲ್ಲೂ ಇದೆ. ಸಾರಿ, ಒಳಗಡೆ ಫೋಟೋಗ್ರಫಿ ಅಲೋವ್ ಇರೋದಿಲ್ಲ. ಇದು ಅಲೋವ್ ಇತ್ತು ಅಂತ ಮಾಡ್ತಾಯಿದ್ದೀನಿ. ನಾವೊಂದು ಫ್ಯಾಮಿಲಿ ಫೋಟೋ ನೆನಪಿಗಿರಲಿ ಅಂತ ತೆಗೆದುಕೊಂಡು ಮುಂದೆ ನಾವು ಬಂದಾಗ 12:30 ನಿಂತ್ಕೊಂಡ್ರೆ 4 ಗಂಟೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಹೊರಗೆ ಬಂದಾಗ 5 ಗಂಟೆ ಆಗಿತ್ತು. ಸೊ ತುಂಬ ಹಶ್ವಾಗಿತ್ತು. ಏನಾದರೂ ಊಟ ಮಾಡಬೇಕು ಅಂತ ಹೋಟೆಲೆಲ್ಲ ಹುಡ್ಕೊಂಡು ಊಟ ಮುಗಿಸ್ಕೊಂಡು ಇನ್ನೂ ವೆಲ್ಲೂರಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ವಿ. ಸೊ ವೆಲ್ಲೂರಿಗೆ ಹೊರಟಿದ್ದೀವಿ ಇವಾಗ. ಸೊ ವೆಲ್ಲೂರಿಗೆ ಹೋಗಿ ನಾವು ಮಹಾಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನ, ಗೋಲ್ಡನ್ ಟೆಂಪಲ್ ಎಲ್ಲ ನೋಡ್ಕೊಂಬಿಟ್ಟು ಬರೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ಅದು 7 ಗಂಟೆ ಶೋ ಆಗ್ತಾಯಿತ್ತು. ಸೊ ವೆಲ್ಲೂರಿನ ಎಂಟ್ರೆನ್ಸ್ ಗೇಟ್ ಇದು. ಇಲ್ಲಿ ಪಾರ್ಕ್ ಮಾಡೋದಕ್ಕೆ ಪ್ಲೇಸ್ ಇದೆ. ಸೊ ಒಳಗಡೆ ಹೋಗಿ ಪಾರ್ಕ್ ಮಾಡಿ ನಾವು ಚೆನ್ನಾಗಿ ಫೋಟೋಗ್ರಫಿ ಮಾಡಿದ್ರಾತು ಅಂತ ಡಿಸೈಡ್ ಮಾಡ್ಕೊಂಡು ಹೋದ್ವಿ. ಆದರೆ ಅಲ್ಲಿ ಫೋಟೋಗ್ರಫಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಏನಕ್ಕೆ ಅಂದರೆ ಎಲ್ಲ ಮೊಬೈಲ್ಗಳ್ನು ಅವ್ರು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಒಳಗಡೆ ಹೋಗಬೇಕಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಕಣ್ಣು ತುಂಬಿಸ್ಕೊಂಡು ಮಹಾಲಕ್ಷ್ಮಿನ ಮತ್ತು ನಮ್ಮ ಪ್ಲೇಸಿಗೆ ನಾವು ಹಿಂತಿರುಗಿದಾಗ ಮಧ್ಯರಾತ್ರಿ